ಬಂಧುಗಳೇ ನಮಸ್ಕಾರ. ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ. ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 22ರ ಶಾಂತಿಪುರದಲ್ಲಿರುವಂಥ ಅಂಗನವಾಡಿ ಕೇಂದ್ರ ತುಂಬ ಶಿಥಿಲ ವ್ಯವಸ್ಥೆಯಿಂದ ಕೂಡಿದ್ದು, ಮಕ್ಕಳ ಹಿತದೃಷ್ಟಿಯಿಂದ ಅಲ್ಲಿನ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಒಂದು ಸಣ್ಣದಾದ ಮನೆಯನ್ನು ಬಾಡಿಗೆಗೆ ಪಡೆದು ಅಂಗನವಾಡಿ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿನ ಅಂಗನವಾಡಿ ಕೇಂದ್ರದ ನೈಜ ಸ್ಥಿತಿಯನ್ನು ವೀಕ್ಷಣೆ ಮಾಡೋಣ ಬನ್ನಿ. ತಾವು ಏನು ವೀಕ್ಷಣೆ ಮಾಡ್ತಿದ್ರಿ, ಇದು ಶಿಥಿಲ ವ್ಯವಸ್ಥೆಗೊಂಡಿರುವ ಅಂಗನವಾಡಿ ಕೇಂದ್ರ. ಹೊರಭಾಗ ಪೂರಾ ಶಿಥಿಲ ವ್ಯವಸ್ಥೆಯಿಂದ ಕೂಡಿದೆ. ಒಳಭಾಗನೂ ಕೂಡ ನೆಲ ಹಾಸಿಗೆ ಮತ್ತು ಗೋಡೆ ಮೇಲ್ಛಾವಣಿ ಶಿಥಿಲ ವ್ಯವಸ್ಥೆಯಿಂದ ಕೂಡಿದ್ದು, ಇಲ್ಲಿ ಮಕ್ಕಳ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಸಂಭವಿಸ್ಬೋದು ಅಂತೇಳಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಒಂದು ಪುಟ್ಟದಾದ ಮನೆಯನ್ನು ಬಾಡಿಗೆಗೆ ಪಡೆದು ಅಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ನೋಡಿ, ಇದೇ ಪುಟ್ಟದಾದ ಅಂಗನವಾಡಿ ಕೇಂದ್ರ. ಬನ್ನಿ ಇದರ ಒಳಗಡೆ ಹೋಗಿ ವೀಕ್ಷಣೆ ಮಾಡೋಣ. ತಾವೇನು ನೋಡ್ತಿದ್ರಿ, ಈ ಅಂಗನವಾಡಿ ಕೇಂದ್ರದ ರೂಮ್ಗಳು ತುಂಬ ಚಿಕ್ಕದಾಗಿದ್ದು, ಇಲ್ಲಿ 15 ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರೋದರಿಂದ ಅವರು ವಿಶ್ರಾಂತಿ ಪಡೀಲಿಕ್ಕೆ ಮತ್ತು ಆಟ ಆಡಲಿಕ್ಕೆ ಮತ್ತು ಊಟ ಉಪಚಾರವನ್ನು ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಿದೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರು ಇತ್ತ ಗಮನ ಹರಿಸಿ ಒಂದು ಹೊಸ ಅಂಗನವಾಡಿ ಕಟ್ಟಡವನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ಗ್ರಾಮಸ್ಥರ ಪರವಾಗಿ ನಾನು ಕೂಡ ಕೇಳ್ಕೊತೀನಿ. ಹಾಗೆ ಗ್ರಾಮಸ್ಥರು ಕೂಡ ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ. ಬನ್ನಿ ಗ್ರಾಮಸ್ಥರ ಅಭಿಪ್ರಾಯವನ್ನು ಕೇಳೋಣ. ಇಲ್ಲಿನ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಟೌನಿನ JDS ಅಧ್ಯಕ್ಷರು ನಮ್ಮ ಮುಂದೆ ಇದ್ದಾರೆ. ಈ ಗ್ರಾಮದ ಮುಖಂಡರು. ಅವ್ರ ಹತ್ರ ಈ ಅಂಗನವಾಡಿ ಬಗ್ಗೆ ಕೆಲವು ಮಾಹಿತಿಯನ್ನು ತಗೊಳ್ಳಿಕ್ಕೆ ಬಯಸ್ತೀನಿ. ಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯರೇ, ತಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ. ಜೊತೆಗೆ ಎಷ್ಟು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಎಷ್ಟು ವರ್ಷಗಳಾಯಿತು ಇದು ಈ ಕಟ್ಟಡ ಈ ವ್ಯವಸ್ಥೆಗೆ ಬಂದು? ನಮ್ಮ ಹೆಸರು ರಂಗೇಗೌಡ ಅಂತ ಹೇಳಿ, ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ. ಈಗ ಸುಮಾರು ಒಂದು 20-25 ವರ್ಷದಿಂದ ಇದು ಕಟ್ಟಡ ನಿರ್ಮಾಣ ಆಗಿದ್ದು ಇಲ್ಲಿವರೆಗೆ ನಡೀತಾ ಇತ್ತು. ಈಗಾಗಲೇ ಇದು ದುರವಸ್ಥೆಗೆ ಬಂದು ಸುಮಾರು 5 ವರ್ಷದ ಕಾಲ ಆಯಿತು. 5 ವರ್ಷದಿಂದ ನಾವು ಎಲ್ಲ ಮನವಿ ಸಲ್ಲಿಸೋ MLAಗೆ ಮತ್ತು ಈ ಅಧಿಕಾರಿಗಳಿಗೆ ಹೋಗಿ ಚರ್ಚೆ ಮಾಡಿ ಹೇಳಿ ಹಿಂಗಾಗಿದೆ ಇದು ಅಂತ ಹೇಳಿದಾಗ ಬಂದು ಅವರು ನೋಡಿ ಇದನ್ನು ಮನೆಯಲ್ಲಿ ಅಂಗನವಾಡಿ ಮಾಡಿ ಇಲ್ಲಿ ಗಾಡಿ ಅಂತ ಹೇಳಿ ಮಾಡಿ ಆಗಲೇ 1 ವರ್ಷ ಆಯಿತು. 1 ವರ್ಷದಿಂದ ಸುಮಾರು ಹಲವು ಬಾರಿ ನಾವು ನಮ್ಮ ಮುಖಂಡರುಗಳೆಲ್ಲ ಸೇರ್ಕೊಂಡು MLA ಗಮನಕ್ಕೆಲ್ಲ ತಗೊಬಂದು ಅವರು ಇಲ್ಲಿವರೆಗೆ ಯಾವುದೇ ಕ್ರಮವನ್ನು ಇಲ್ಲಿವರೆಗೆ ಅದು ಮಾಡೋಕ್ಕೆ ಇದು ಮಾಡಿಲ್ಲ. ಟೌನ್ನ JDS ಅಧ್ಯಕ್ಷರೇ, ತಾವು ಏನು ಹೇಳ್ತೀರಿ ಇದ್ರ ಬಗ್ಗೆ? ನನ್ನ ಹೆಸರು ಮಹೇಶ್ ಅಂತೇಳಿ, ವಾರ್ಡ್ ನಂಬರ್ 22 ಟೌನ್ನ ಜಾತ್ಯತೀತ ಜನತಾದಳದ ಟೌನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ವಿ. ಸುಮಾರು 15ರಿಂದ 20 ವರ್ಷ ಆಗಿದೆ ಈ ಕಟ್ಟಡ ನಿರ್ಮಾಣ ಮಾಡಿ. ಇದು ದುರಸ್ತಿಯಾಗಿ ಸುಮಾರು 5ರಿಂದ 6 ವರ್ಷಗಳಾಗಿದೆ. ಈ ಕಟ್ಟಡದಿಂದ ಮಕ್ಕಳಿಗೆ ಭಾಳ ಅಪಾಯಕಾರಿಯಾಗಿದ್ದರಿಂದ ನಾವು ರಂಗೇಗೌಡರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಂಗೇಗೌಡರನ್ನ ಇಬ್ಬರು ಬಂದು ನೇರವಾಗಿ ನೋಡಿ ಇದರಿಂದ ಮಕ್ಕಳಿಗೆ ಪ್ರಾಣಾಪಾಯ ಇದೆ ಅಂತೇಳಿ ಇದನ್ನು ನಿಲ್ಲಿಸಿ ಬೇರೆ ಯಾವುದರ ಒಂದು ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠವನ್ನು ಪ್ರವಚನವನ್ನು ಮಾಡಬೇಕು. ನೀವು ಹೇಳಿದ ಹಾಗೆ ಮಕ್ಕಳಿಗೆ ಅಡಿಪಾಯದಂಥ ವಿದ್ಯಾಭ್ಯಾಸ ಅಂದರೆ ಅದು ಅಂಗನವಾಡಿ ಕೇಂದ್ರ. ಅಂಗನವಾಡಿಯಿಂದ ತಳಮಟ್ಟದಿಂದ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋಂಥ ಸ್ಥಳದಲ್ಲಿ ಇವತ್ತು ಇದು ದುರವಸ್ಥೆಯಲ್ಲಿ ಇದೆ. ಆದ್ದರಿಂದ ಇದನ್ನು ತಮ್ಮ ಸ್ಥಳೀಯ ಶಾಸಕರಾದ ಅನಿಲ್ ಚಿಕ್ಕಮತ್ ಸಾಹೇಬ್ರ ಗಮನಕ್ಕೆ ನಾವು ತಂದಿದ್ದೀವಿ. ಒಂದೇ ಆಂಜನೇಯ ಸ್ವಾಮಿ ಉತ್ಸವದ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಅವ್ರನ್ನ ನೇರವಾಗಿ ಕರ್ಕೊಂಡ್ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿಸಿದ್ವಿ. ಜೊತೆಗೆ ಇದೇ ಸ್ಕೂಲ್ ಕೂಡ ಕಟ್ಟಡವೆಲ್ಲ ದುರಸ್ತಿಯಲ್ಲಿದೆ, ಎಲ್ಲನೂ ತೋರಿಸಿ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ತಾವು ಏನಾರು ಮಾಡಿ ಒಂದು ಸಹಕಾರ ಮಾಡಿ ಗ್ರಾಮದ ಅಭಿವೃದ್ಧಿ ಮಾಡಿಕೊಡಿ ಅಂತ ನೇರವಾಗಿ ಕೇಳಿದ್ವಿ. ಇವತ್ತು ನೋಡಿ ಮಕ್ಕಳಿದ್ದು ಕೂಡ ಮಕ್ಕಳು ಬೇರೆ ಯಾವುದೋ ಒಂದು ಮನೆಯಲ್ಲಿ ಇವತ್ತು ಅವರು ಪಾಠ ಪ್ರವಚನವನ್ನು ಪಡೆಯುವಂಥ ಪರಿಸ್ಥಿತಿ ಬಂದಿದೆ. ನಾವು ದಯಮಾಡಿ ಪುರಸಭೆ ಚೀಫ್ ಆಫೀಸರಾಗ್ಬೋದು, ಸ್ಥಳೀಯ ಶಾಸಕರಾಗ್ಬೋದು, ಯಾರಾದರೆ ವಾರ್ಡಿನ ಈ ಕಟ್ಟಡದ ದುರಸ್ತಿಯನ್ನು ಸದ್ಯದಲ್ಲೇ ಸಂಪೂರ್ಣವಾಗಿ ದುರಸ್ತಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಈ ಮೂಲಕ ಮನವಿ ಮಾಡಿಕೊಳ್ತೇನೆ.